ಒಂದು ಸಾಮಾನ್ಯವಾಗಿ ನೋಡಿರ್ತೀರ, ಹದ್ದು ಹಾರ್ತಾ ಇರುತ್ತೆ ಮೇಲೆ, ಕಾಗೆ ಕುಗ್ತಾ ಇರುತ್ತೆ. ಇದನ್ನು ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಹದ್ದು ಏನು ಮಾಡುತ್ತೆ, ತಿರ್ಗಿ ಕಾಗೆಗೆ ರಿಟರ್ನ್ ಕುಕ್ಕಲ್ಲ. ಕಾಗೆ ಮಾತ್ರ ಒಂದು 100 ಸಾರಿ ಕುಗ್ತಾನೇ ಇರುತ್ತೆ. ಆದರೆ ಹದ್ದು ಏನು ಮಾಡುತ್ತೆ, ಆ ಒಂದು ಕಾಗೆಗೆ ಒಂದೇ ಸರಿ ಕುಕ್ಕಿದರೆ ಕೂಡ ಆ ಕಾಗೆ ನೆಗೆದು ಬಿದ್ದೋಗುತ್ತೆ. ಹದ್ದು ತನ್ನ ಎನರ್ಜಿಯನ್ನು ಕಾಗೆಯಲ್ಲಿ ಕುಕ್ಕೋದ್ರಲ್ಲಿ ಮಾಡಲ್ಲ. ಅದು ಏನು ಮಾಡುತ್ತೆ, ಆದಷ್ಟು ಉನ್ನತ ಮಟ್ಟಕ್ಕೆ ಒಂದು ಹಾರಕ್ಕೆ ಪ್ರಯತ್ನ ಪಡುತ್ತೆ. ಯಾವಾಗ ಅದು ಹದ್ದು ಕಾಗೆ ಸಮೇತ ಉನ್ನತ ಮಟ್ಟಕ್ಕೆ ಹಾರಕ್ಕೆ ಪ್ರಯತ್ನ ಪಡುತ್ತೋ, ಯಾವಾಗ ಒಂದು ಅಟ್ಮಾಸ್ಫಿಯರ್ ಲೆವೆಲ್ಗಿಂತನೂ ಜಾಸ್ತಿ ಮಟ್ಟಕ್ಕೆ ಹಾರುತ್ತೋ, ಕಾಗೆಗೆ ಏನಾಗುತ್ತೆ, ಆ ಒಂದು ಶಕ್ತಿಯನ್ನು ತಾಳ್ಕೊಳ್ಳೋಕ್ಕಾಗದೇ ಅದು ಮೇಲಿಂದ ಪಾತಾಳಕ್ಕೆ ಬಿಡುತ್ತೆ. ಅದು ಎಷ್ಟೇ ಕುಕ್ಕೊಂಡು ಹೋದರೂ ಕೂಡ ಈ ಹದ್ದು ಅನ್ನೋದು ಆ ಒಂದು ಕಾಗೆ ಕುಕ್ಕುವಷ್ಟು ಟೈಮ್ ವೇಸ್ಟ್ ಮಾಡ್ದೇ ತಾನು ಉತ್ತುಂಗ ಶಿಖರದಲ್ಲಿ ತನ್ನ ಒಂದು ಶಕ್ತಿಯನ್ನು ಉತ್ತುಂಗ ಶಿಖರದಲ್ಲಿ ಏರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ಅದು ಯಾವಾಗ ಉತ್ತುಂಗ ಶಿಖರಕ್ಕೆ ಹೋದಾಗ ಈ ಕುಗ್ತಾ ಇರುವಂಥ ಕಾಗೆ ತನ್ನಷ್ಟು ತಾನೇ ತಾಳ್ಬಿಡುತ್ತೆ. ಸೊ ಹಾಗೆ ನೀವುಗಳೆಲ್ಲ ಒಂದು ಗರುಡ ಥರ ಆಗಿ ಒಂದು ಹದ್ದಿನ ಥರ ಆ ಶಕ್ತಿಯನ್ನು ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಳಿ. ಯಾರಿಗೆ ಎಷ್ಟೇ ನೀವು ಕುಗ್ತಾ ಇದ್ರೂ, ಎಷ್ಟೇ ಒಂದು ಅಪವಾದ ಹೊರಿಸ್ತಾ ಇದ್ರೂ ನೀವು ಅದಕ್ಕೆ ತಲೆ ಕೊಡಬೇಡಿ, ನೀವು ಅದಕ್ಕೆ ಕಿವಿ ಕೂಡ ಕೊಡಬೇಡಿ. ನೀವು ನಿಮ್ಮ ಒಂದು ಮಾರ್ಗದಲ್ಲಿ, ನಿಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಥವಾ ನಿಮ್ಮ ಒಂದು ಯಾವುದೇ ಸಾಧನೆ ಇದ್ರೂ ಕೂಡ ಅದರಲ್ಲಿ ನಿಮ್ಮಷ್ಟು ನೀವು ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡ್ಕೊಳ್ಳಿ.